ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ಬೇಳೆಯನ್ನು ಯೂಸ್ ಮಾಡ್ಕೊಳ್ಳದೆ ಹೇಗೆ ಕ್ರಿಸ್ಪಿಯಾಗಿ ವಡ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತಿನ್ನೋಕೆ ಸೇಮ್ ಉದ್ದಿನ ವಡ ತರನೇ ಇರುತ್ತೆ, ಬಟ್ ಇದಕ್ಕೆ ಯಾವುದೇ ಉದ್ದನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಹಾಗಾದ್ರೆ ಹೇಗ್ ಮಾಡ್ತೀನಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿದನ್ನ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೇನೆ. ಇದು ನಾರ್ಮಲ್ ಆಗಿ ಪೋಹದ ಮಾಡ್ಕೊಳ್ತೀವಲ್ಲ, ಅದೇ ಅವಲಕ್ಕಿನ ತಗೊಂಡಿದ್ದೇನೆ. ಇದನ್ನ ನಾನು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಒಂದ್ಸಲ ತೊಳ್ಕೊಂಡ್ರೆ ಸಾಕಾಗ್ತದೆ. ನೀರನ್ನ ಹಾಕೊಂಡ್ಬಿಟ್ಟು ತೊಳ್ದಾದ ನಂತರ ನಾನಿಲ್ಲಿ ಇದನ್ನ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ. ನೀರು ಬಸ್ದು ಹಾಗೆ ಇಟ್ಕೊಂಡ್ರೆ ಸಾಕಾಗ್ತದೆ 10 ನಿಮಿಷಗಳ ಕಾಲ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಉದುರುದುರಾಗಿ ಇರ್ತದೆ. ಇದಾದ ನಂತರ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಸಲ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಿದ್ರೆ ನೀರು ಜಾಸ್ತಿ ಆಗ್ತದೆ, ಸೊ ನೀವು ಕೈಯಲ್ಲಿ ಚೆನ್ನಾಗಿ ಹಿಚ್ಕಿ ಕಲ್ಸ್ಕೊಳ್ಬೇಕು. ಇದು ನಿಮ್ಗೆ ಒಂದು ಹಿಟ್ಟಿನ ಆಕಾರಕ್ಕೆ ಬರಬೇಕು, ಚಪಾತಿ ಹಿಟ್ಟು ಆ ತರ ಆಕಾರಕ್ಕೆ ಬರಬೇಕು. ನಿಮ್ಗೆ ಉಂಡೆ ಮಾಡ್ಕೊಳ್ಳಿಕ್ಕೆ ಕರೆಕ್ಟ್ ಆಗಿ ಬರಬೇಕು, ಅಷ್ಟು ಚೆನ್ನಾಗಿ ಕಲ್ಸ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಹಿಟ್ಟು ಇಷ್ಟು ಗಟ್ಟಿ ಇರುವಾಗ್ಲೇ ನಾನು ಇದಕ್ಕೆ 1/2 ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು, ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಸೊ ನಿಮ್ಗೆ ಚಪಾತಿ ಹಿಟ್ಟು ಅದಕ್ಕೆ ಬರ್ಬೇಕಿದು, ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನ. ನಂತರ ನಾನು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 2 ಇಂದ 3 ಹಸಿಮೆಣಸಿನಕಾಯಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಬೇವಿನ ಎಲೆನ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡ್ತದೆ ಇದಕ್ಕೆ. ನಂತರ ನಾನು ಇದಕ್ಕೆ ಒಂದು 1/2 ಸ್ಪೂನ್ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಬಟ್ ಇದಕ್ಕೆ 1/2 ಸ್ಪೂನ್ ಸಾಕಾಗ್ತದೆ. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕೊಂಡ ನಂತರ ಹಿಟ್ಟನ್ನ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಹದಕ್ಕೆ ಬರಬೇಕು. ಈಗ ನಾನು ಕೈಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆನ ಸವರ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈ ತರ ಉಂಡೆ ಮಾಡ್ಲಿಕ್ಕೆ ಬರ್ಬೇಕು, ಅವಾಗ ಮಾತ್ರ ಹಿಟ್ಟು ಸರಿಯಾಗಿದೆ ಅಂತ ಅರ್ಥ. ನೋಡಿ, ಉಂಡೆ ಮಾಡ್ಕೊಂಡ ನಂತರ ಹೀಗೆ ಸ್ವಲ್ಪ ಒತ್ಕೊಂಡ್ಬಿಟ್ಟು ಒಂದು ಕಿರುಬೆರಳಿನ ಸಹಾಯದಿಂದ ಮಧ್ಯೆ ಹೋಲ್ ಮಾಡ್ಕೊಳ್ಬೇಕು. ನೋಡಿ, ಯಾವುದೇ ರೀತಿ ಒಡೆಯೋದಿಲ್ಲ ಸುತ್ತ, ಹಾಗೆ ಕೇರ್ಫುಲ್ ಆಗಿ ಮಾಡ್ಕೊಳ್ಬೇಕು ಸ್ವಲ್ಪ. ಇದೇ ತರ ಮಾಡ್ಕೊಂಡು ಹೋಗಿದ್ರೆ ಸಾಕಾಗ್ತದೆ. ಉಂಡೆನ ಮಾಡ್ಕೊಂಡು ಸ್ವಲ್ಪ ಒತ್ಬಿಟ್ಟು ಕಿರುಬೆರಳಿನ ಸಹಾಯದಿಂದ ಮಧ್ಯೆ ಹೋಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ತಟ್ಕೊಳ್ಬೇಕು.
ವಡೆ ಆಕಾರಕ್ಕೆ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ವಡೆನ ಬಿಡ್ತಾ ಇದ್ದೀನಿ. ವಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ವಡೆ ಹೊರಗಿಂದ ಬೆಂದಿರ್ತದೆ, ಬಟ್ ಒಳಗಿಂದ ಹಾಗೆ ಹಸಿ ಇರ್ತದೆ. ಸೊ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡೂ ಕಡೆ ಬೇಯಿಸ್ಕೊಳ್ಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗಿ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಉದ್ದಿನಬೇಳೆನ ರಾತ್ರಿ ಇಡೀ ನೆನೆಸಿ ಇಟ್ಟು ಇದನ್ನ ಮಾಡ್ಬೇಕನ್ನೋ ಟೆನ್ಷನ್ ಇರೋದಿಲ್ಲ. ಹೀಗೆ ಇನ್ಸ್ಟೆಂಟ್ ಆಗಿ ಒಂದು ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಹೆಚ್ಚು ಟೈಮ್ ಏನು ಹಿಡಿಯಲ್ಲ. ಟೇಸ್ಟ್ ನಿಮ್ಗೆ ಸೇಮ್ ಉದ್ದಿನ ವಡೆ ತರನೇ ಇರುತ್ತೆ. ಹಾಗೆ ಅದಕ್ಕಿಂತ ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಖಾರ ಖಾರ ಚಟ್ನಿ ಜೊತೆಗೆ ಇದನ್ನ ತಿಂತಾ ಇದ್ರೆ ಆಹಾ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.